ಭಗವಂತ, ನನ್ನ ಎಂತ ಧರ್ಮ ಸಂಕಟದ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ. ಒಂದ್ ಕಡೆ ಆ ಮೋನಿಕಾಯಿಂದ ನಮ್ ಪೂರ್ಣಿ ಆದಿ ಸಂಸಾರ ಹಾಳಾಗತ್ತೆ ಅನ್ನೋ ಚಿಂತೆ, ಇನ್ನೊಂದ್ ಕಡೆ ಪ್ರೀತಮ್ ಜೀವನ ಹಾಳಾಗತ್ತೆ ಅನ್ನೋ ಚಿಂತೆ. ಇನ್ನು ಇವ್ರ 4 ಜನ ನನ್ನನ್ನ ಸೋಲ್ಸೋ ಬರ್ದಲ್ಲಿ ನನಗ್ ಒಡ್ಡುತ್ತಾ ಇರೋ ಸವಾಲುಗಳನ್ನ ನಾನು ಗೆದ್ದು ನಿಲ್ಬೇಕು. ಈಗ ನನ್ ಮುಂದೆ ಇರೋದು ಸವಾಲ್ಗಳ ಮೇಲೆ ಸವಾಲು. ಇದಕ್ಕೆಲ್ಲ ನೀನೇ ದಾರಿ ತೋರಿಸ್ಬೇಕಪ್ಪ ತಂದೆ. ಈ ಸವಾಲ್ಗಳಲ್ಲಿ ನಾನು ಗೆಲ್ಲೋ ಹಾಗೆ ಮಾಡು. ನಿನ್ನನ್ನೇ ನಂಬಿದ್ದೀನಿ, ನನಗೆ ನೀನೇ ದಾರಿ ತೋರಿಸ್ಬೇಕು. ಹಲೋ, ಹೇಳಿ ಆದಿ. ಮೋನಿಕಾ, ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಹೇಳೋದಕ್ಕೆ ಕಾಲ್ ಮಾಡಿದೆ. ಗುಡ್ ನ್ಯೂಸಾ? ಏನು? ನೋಡು, ಆದಷ್ಟು ಬೇಗ ಕಾವೇರಿಯ ಮುದುಕ ಪರಶುರಾಮ್ನ ಹೇಗೆ ಮದುವೆ ಆದ್ಲು ಅಂತ ಗೊತ್ತಾಗತ್ತೆ. ಹೌದಾ? ಹೇಗೆ? ಕಾವೇರಿ ಆಫೀಸಲ್ಲಿ ನಮ್ಮಿಬ್ಬರ ಬಗ್ಗೆ ಕೂಗಾಡಿದ್ಮೇಲೆ ಆಮೇಲೆ ಅವಳು ಕ್ಯಾಬಿನ್ಗೆ ಹೋಗಿ ಒಂದು ಚೆಕ್ಮೇಟ್ ಇಟ್ಟೆ ನೋಡು. ಅದೇ ಕೋಪಕ್ಕೆ ಅವಳು ನಮ್ಮನೆ ಹತ್ರ ಬಂದು ನಮ್ಮಿಬ್ಬರ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡಿದ್ದಾಳೆ. ಹೌದಾ? ಇಷ್ಟೆಲ್ಲ ಆಗಿದ್ಯಾ? ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ನಮ್ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗ್ಬೇಕು. ಕಾವೇರಿ ಮದ್ವೆ ವಿಷಯ ಹೇಗೆ ಗೊತ್ತಾಗತ್ತೆ? ಅಲ್ಲೇ ಇರೋ ಟ್ವಿಸ್ಟ್ ನೋಡು. ಕಾವೇರಿ ನಮ್ಮ ಮನೆ ಹತ್ರ ಬರೋದಕ್ಕೆ ಮುಂಚೆನೆ ನಾನು ನನ್ನ ಹೆಂಡತಿಗೆ ಫೋನ್ ಮಾಡಿ ಅಲ್ಲಿ ನಡೆದಿದ್ದನ್ನೆಲ್ಲ ನನಗೆ ಹೇಗೆ ಬೇಕೋ ಹಾಗೆ ಹೇಳಿದ್ದೆ. ಅವಳು ಚೆನ್ನಾಗಿ ಅದನ್ನು ನಂಬಿದ್ಲು. ಆಮೇಲೆ ಕಾವೇರಿ ನಮ್ಮ ಮನೆ ಹತ್ರ ಬಂದು ಚೆನ್ನಾಗಿ ಫಿಟ್ಟಿಂಗ್ ಇಟ್ರು ನನ್ನ ಹೆಂಡತಿ ಮತ್ತೆ ನಮ್ಮ ಅತ್ತೆ ಅವಳಿಗೆ ಬೈದು ಕಳಿಸಿದ್ದಾರೆ. ಹೌದಾ? ಸೂಪರ್. ಆಮೇಲೆ ಏನಾಯ್ತು? ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಕಾವೇರಿ ಆ ಮುದುಗ ಪರಶುರಾಮ್ನ ಯಾಕೆ ಮದುವೆ ಆದ್ಲು ಅದನ್ನ ತಿಳ್ಕೊಳ್ಳಿ, ಆ ಗುಟ್ಟನ್ನ ತಿಳ್ಕೊಂಡ್ರೆ ಎಲ್ಲಾ ಸಮಸ್ಯೆನೂ ಬಗೆಹರಿಯತ್ತೆ ಅಂತ ಹೇಳಿದೆ. ಅದಕ್ಕೆ ಅವರು ಓಕೆ ಅಂತ ಒಪ್ಕೊಂಡ್ರು. ವಾವ್, ಸೂಪರ್. ಆದಷ್ಟು ಬೇಗ ಅವರಿಬ್ರು ಮದುವೆ ರಹಸ್ಯನ ತಿಳ್ಕೊಂಡು ನಿನಗೆ ಹೇಳ್ತೀನಿ. ಆಗ ಕಾವೇರಿ ನಿಮ್ ಯಾವ ವಿಷಯಕ್ಕೂ ಅಡ್ಡಿ ಆಗಲ್ಲ. ನಿಮ್ ಲೈಫ್ ನ ಹ್ಯಾಪಿಯಾಗಿ ಲೀಡ್ ಮಾಡಬಹುದು. ನನ್ನ ಲೈಫು ಅಂತ ಹೇಳ್ಬೇಡ, ನಮ್ಮ ಲೈಫು ಅಂತ ಹೇಳು. ಅಂದ್ರೆ ಅಂದ್ರೆ ನನ್ನಿಂದ ನಿಮ್ಗೂ ಈ ವಿಚಾರದಲ್ಲಿ ತೊಂದರೆ ಆಯ್ತಲ್ವಾ, ಕಾವೇರಿಂದ ನೀವು ಮಾತು ಕೇಳೋ ಹಾಗಾಯ್ತಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಕಾವೇರಿ ಮದುವೆ ಗುಟ್ಟು ಗೊತ್ತಾದ್ಮೇಲೆ ಅವಳು ನಮ್ಮ ವಿಚಾರಕ್ಕೆ ಬರಲ್ಲ. ಆಗ ನಾನು ನೀನು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು, ಅದನ್ನು ಹೇಳಿದೆ ಅಷ್ಟೇ. ಓಕೆ, ಹಾಗಾದ್ರೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಗುಡ್ ನೈಟ್. ಓಕೆ, ಬಾಯ್, ಗುಡ್ ನೈಟ್. ಆದಷ್ಟು ಬೇಗ ಈ ಕಣ್ಣ ಮುಚ್ಚಾಲೆ ಆಟಕ್ಕೆ ಕೊನೆ ಆಡ್ತೀನಿ. ಕಾವೇರಿ ಮದ್ವೆ ಗುಟ್ಟು ಗೊತ್ತಾಗ್ತಿದ್ದ ಹಾಗೆ ಇಂಡೈರೆಕ್ಟ್ ಆಗಿ ಈ ಗೇಮ್ಗೆ ಫುಲ್ ಸ್ಟಾಪ್ ಇಡ್ತೀನಿ. ಪಾಪ ಆದಿ ದೇದಾಸ್ ಆದ್ರೂ ಆಗ್ಬೋದು. ಮೋನಿಕಾ, ನಿನಗೋಸ್ಕರ ನಾನು ದೇವದಾಸ್ ಆಗೋಕ್ಕೂ ರೆಡಿ. ಬಿಸಿ ಬಿಸಿ ಕಾಫಿ, ಗರಮ ಗರಂ ಕಾಫಿ ಮಾಡಿ ಕೊಡುವೆ ನಾನು. ಮೇಡಮ್ರ, ಗರಮ ಗರಂ ಕಾಫಿ ತಗೋರಿ, ಕುಡೀರಿ. ಬಟ್ರೆ ನನಗೆ ಕಾಫಿ ಬೇಡ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಆಫೀಸಿಗೆ ಹೋಗ್ತಾ ಇದ್ದೀನಿ. ರಾಮ್ ಸರ್ ಏನಾದರೂ ಕೇಳಿದ್ರೆ ನಾನು ಆಲ್ರೆಡಿ ಆಫೀಸಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಡಿ. ಆತ್ರೆ ಆತ್ರೆ ಆತ್ರೆ. ಅಯ್ಯೋ, ಇದ್ಯಾರ ಫೋನು? ಹಲೋ, ಏನಿದು ಇಷ್ಟು ಬೇಗ ಎಲ್ಲಿ ಹೋಗ್ತಿದ್ದಾಳೆ ಇವಳು? ಮೇಡಮ್ರ, ಡಬಲ್ ಸ್ಟ್ರಾಂಗ್ ಕಾಫಿ ತಗೋರಿ. ಕಾಫಿ ಬೇಡ ನನಗೆ. ಬಟ್ರೆ ಏನಿದು ಬೆಳಗ್ಗೆನೆ ನಿಮ್ಮ ಮೇಡಮು ರೆಡಿಯಾಗಿ ಎಲ್ಗೋ ಹೋಗ್ತಿದ್ದಾರೆ? ಓ, ಅವ್ರ ಆಫೀಸ್ನಾಗ ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ್ರಿ, ಅದಕ್ಕೆ ಹೊಂಟಾರ್ರಿ. ರಾಮ್ ಸರ್ ಕೇಳಿದ್ರು ಇದೇ ಉತ್ತರ ಹೇಳಬೇಕು ಅಂತ ಹೇಳ್ಯಾರ್ರಿ, ಹೋಗ್ಯಾರ್ರಿ. ನೀವು ಹೊರಡಿ. ಆದ್ರಿ. ಏನಿದು ಇವಳು ಇಷ್ಟು ಬೇಗ ಆಫೀಸ್ಗೆ ಹೊರಟಿದ್ದಾಳೆ ಅಂದ್ರೆ
CCTV ಫುಟೇಜ್ ಏನಾದ್ರೂ ಚೆಕ್ ಮಾಡಕ್ಕ? ಅಯ್ಯೋ ದೇವ್ರೆ, ಹಾಗೇನಾದ್ರೂ ಆದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಲ್ಲ, ಏನ್ ಮಾಡೋದೀಗ? ಊರೇ ಹತ್ಕೊಂಡು ಉರಿತಿರ್ಬೇಕಾದ್ರೆ ಇವರು ಕುಂಭಕರ್ಣನ್ ತರ ನಿದ್ದೆ ಮಾಡ್ತಿದ್ದಾರೆ. ತೇಜು, ತೇಜು, ಎದ್ದೇಳ್ರಿ. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ನೀವು ಕುಂಭಕರ್ಣನ್ ತರ ನಿದ್ದೆ ಮಾಡ್ತಿದ್ದೀರಾ. ಎದ್ದೇಳ್ರಿ. ಬೆಂಕಿನ ಎಲ್ಲೇ 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 ಬೆಂಕಿ ಎತ್ಕೊಂಡು ಉಳಿತಿರೋದು? ಈ ತಕ್ಷಣ ನಾವ್ ರೆಡಿಯಾಗಿ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಬೆಂಕಿ ಹಾಕಿ ಸುಟ್ಬಿಡ್ತಾರಷ್ಟೇ. ಅಂತ ಕೆಲ್ಸ ನಾವೇನೇ ಮಾಡಿದೀವಿ? ಕಾವೇರಿ ಬೆಳಗ್ಗೆ ಬೆಳಗ್ಗೆನೆ ಮುಖ್ಯವಾದ ಕೆಲ್ಸ ಇದೆ ಅಂತ ಹೋದ್ಲು. ಲೇ, ಅವಳು ಹೋದ್ರೆ ನನ್ನ ಬಂದು ಯಾಕೆ ಎಬ್ಬಿಸ್ತಿದ್ಯಾ?